Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಆತ ಪ್ರತಿಭಾವಂತ ಯುವಕ. ನೂರಾರು ಬಡ ವಿದ್ಯಾರ್ಥಿಗಳಿಗೆ ಆಸರೆ ಕೂಡ ಆಗಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು ಸೇರಿದ ಯುವಕ ದಿನ ಕಳೆದಂತೆ ಯುವ ನಾಯಕನಾಗಿ ಬೆಳೆದಿದ್ದಾನೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಆ ಯುವಕನಿಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈತಪ್ಪಿತ್ತು. ಆದರೆ ಧೃತಿಗೆಡದೆ ಪಕ್ಷೇತರನಾಗಿ ಸ್ಪರ್ಧೆಗೆ ಇಳಿದಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಪಕ್ಷಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ನಾನು ಒಬ್ಬ ಏಕಾಂಗಿ ಹೋರಾಟ ಅಲ್ಲ ಇದು. ಇಲ್ಲಿ ನೋಡಿದ್ರೆ ನೀವು ಯುವ ಜನತೆ ಎಲ್ಲ ಏರಿಯಾದಿಂದನೂ ಬಂದಿದ್ದಾರೆ. ಸೊ ಇಲ್ಲಿ ನಾನು ಬಂದಿರೋಂಥದ್ದು ಎರಡೂ ಕುಟುಂಬದ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೋಸ್ಕರ. ದಾವಣಗೆರೆ ಜಿಲ್ಲೆಗೆ ಅಭಿವೃದ್ಧಿಯ ಸಮರ್ಥ ಯುವಕ ಅಭ್ಯರ್ಥಿ ಮೇ 7. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ತಾರೀಕು ನನಗೆ ಬಲವಾದ ನಂಬಿಕೆ ಇದೆ, ಜನಗಳು ಕೈ ಹಿಡಿತಾರೆ. ಕಾಲಿಟ್ಟಲ್ಲೆಲ್ಲ ಜನಸಾಗರ, ಹೋದ ಕಡೆಯಲ್ಲೆಲ್ಲ ಜನ ಬೆಂಬಲ. ಮಧ್ಯ ಕರ್ನಾಟಕದ ರಾಜಕೀಯ ಶಕ್ತಿ ಕೇಂದ್ರವಾಗಿರುವ ದಾವಣಗೆರೆಯಲ್ಲಿ ಈ ಬಾರಿಯ ಅಖಾಡ ರಂಗೇರಿದ್ದು, ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಜಿಬಿ ವಿನಯ್ ಕುಮಾರ್ ಎಂಬ ಹೊಸ ಮುಖ. ದಾವಣಗೆರೆ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ನೆಲ. 8 ವಿಧಾನಸಭಾ ಕ್ಷೇತ್ರಗಳಿರುವ ಲೋಕಸಭಾ ಕ್ಷೇತ್ರ, ಅತಿ ಹೆಚ್ಚು ಲಿಂಗಾಯತ ಸಮುದಾಯ ಇರುವ ಕ್ಷೇತ್ರ. ಆದರೆ ಇಲ್ಲಿ ಲೋಕಸಭಾ ಚುನಾವಣೆ ಗೆಲ್ಲಬೇಕಂದ್ರೆ ಅಹಿಂದ ಮತಗಳು ನಿರ್ಣಾಯಕ. ಹೀಗಾಗಿಯೇ ಈ ಹಿಂದೆ 12 ಚುನಾವಣೆಯಲ್ಲಿ 6 ಬಾರಿ ಕಾಂಗ್ರೆಸ್ ಬಾರಿ ಬಿಜೆಪಿ ಗೆದ್ದಿದೆ. ಇದರಲ್ಲಿ ಕುರುಬ ಸಮಾಜದ ಚೆನ್ನಯ್ಯ ಒಡೆಯರ್ 3 ಬಾರಿ ಸಂಸದರಾಗಿದ್ದು ಬಿಟ್ರೆ ಉಳಿದವರೆಲ್ಲರೂ ಲಿಂಗಾಯತರು. ಒಂದ್ ರೀತಿಯಲ್ಲಿ ಲಿಂಗಾಯತರ ಕೋಟೆ ಎಂದೇ ಕರೆಯುವ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗದ ಜಿಬಿ ವಿನಯ್ ಕುಮಾರ್ ಎಂಬ ಯುವ ಮುಖ ಎಂಟ್ರಿ ಕೊಟ್ಟಿದೆ. ಜಿಬಿ ವಿನಯ್ ಕುಮಾರ್ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಗ್ರಾಮದ ಶಿಕ್ಷಕ ಬಸವಂತಪ್ಪ ಹಾಗೂ ರೇಣುಕಮ್ಮ ದಂಪತಿಗಳ ಪುತ್ರ. ಕುರುಬ ಸಮಾಜದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ವಿನಯ್ ಕುಮಾರ್ ಓದಿನಲ್ಲಿ ಪ್ರತಿಭಾವಂತ. ಪ್ರಾಥಮಿಕ ಶಿಕ್ಷಣದ ಬಳಿಕ ನವೋದಯ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಲವಿದ್ದ ವಿನಯ್ ಕುಮಾರ್ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕೆಎಎಸ್ ಪಾಸ್ ಆಗಿ ಕೆಲ ವರ್ಷ ಆದಾಯ ತೆರಿಗೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಸರ್ಕಾರಿ ಸೇವೆ ಬಿಟ್ಟು ಇನ್ಸೈಟ್ಸ್ ಎಂಬ ಐಎಎಸ್ ತರಬೇತಿ ಕೇಂದ್ರ ಆರಂಭಿಸಿದ್ರು. ಅಲ್ಲಿಂದಲೇ ವಿನಯ್ ಕುಮಾರ್ ಅದೃಷ್ಟ ಬದಲಾಯಿತು. 10 ವರ್ಷ ಶ್ರದ್ಧೆ ಶ್ರಮದಿಂದ ಕೆಲಸ ಮಾಡಿದ ವಿನಯ್ ಕುಮಾರ್ ಸಂಸ್ಥೆ ಸದ್ಯ ಜಮ್ಮು ಕಾಶ್ಮೀರದಲ್ಲೂ ಇದೆ. ಇಲ್ಲ, ಇವಾಗ ಜನಗಳಿಗೆ ಅರ್ಥ ಆಗಿದೆ. ಈಗ ಎರಡು ಕುಟುಂಬದ್ದು ಸಾಧನೆ ಶೂನ್ಯ ದಾವಣಗೆರೆ ಕ್ಷೇತ್ರದಲ್ಲಿ ಅಂತಂದು ಇವಾಗ ನನ್ನ ಕೆಲಸ ಎಲ್ಲ ನೋಡಿದ್ದಾರೆ. ನಾನು ಟಿಕೆಟ್ ತಪ್ಪಿದ ಮೇಲೂ ಯಾವ ರೀತಿ ಸ್ಪಂದಿಸಿದ್ದೀನಿ ಜನಗಳಿಗಂತ ನೋಡಿದ್ದಾರೆ. ಯೂಶ್ವಲಿ ಟಿಕೆಟ್ ತಪ್ಪಿದ ಮೇಲೆ 1 ವಾರ 2 ವಾರ ಜನಗಳಿಂದ ದೂರ ಆಗೋದು ಹಂಗಿಲ್ಲ. ನಾನು ನೆಕ್ಸ್ಟ್ ಡೇನೇ ಒಂದು 15 ದಿನ ಪ್ರವಾಸ ಮಾಡಿ 200 ಹಳ್ಳಿ ಸುತ್ತಿದೆ. ಅಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದೆ. ಈಗೇನಂತಂದರೆ ಮೊನ್ನೆ ರ್ಯಾಲಿ ಮಾಡಿದಾಗ ನಾಮಿನೇಷನಿಗೆ ಹೋದಾಗ ಕಾಂಗ್ರೆಸ್ಗೆ ಎಷ್ಟು ಜನ ಬಂದಿದ್ರು ಅದಕ್ಕಿಂತ ಜಾಸ್ತಿ ಜನ ನನ್ನ ಇದಕ್ಕೆ ಬಂದಿದ್ದರು. ಅಲ್ಲಿ 7 MLA ಇಟ್ಕೊಂಡು 18 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, 12 ಉಪಾಧ್ಯಕ್ಷರು, ಅಷ್ಟೊಂದು ದೊಡ್ಡ ಮಷಿನರಿ ಇದ್ದರೂ ಕೂಡ ಒಬ್ಬ ಪಕ್ಷೇತರನಿಗೆ ಎಷ್ಟು ಜನ ಬಂದರು ಅಷ್ಟು ಜನ ಬರೋಕ್ಕಾಗಲಿಲ್ಲ ಅಲ್ಲಿ. ಸೊ ಈಗೇನಪ್ಪ ಅಂತಂದರೆ ಇದೆಲ್ಲ ಗೆಲುವಿನ ಸೂಚನೆ ಅಂತಂದು
ದಾವಣಗೆರೆಯಲ್ಲಿ ರಾಜಕೀಯವಾಗಿ ಲಿಂಗಾಯತ ಸಮುದಾಯವನ್ನ ಹೊರತುಪಡಿಸಿದ್ರೆ ಕುರುಬ ಸಮುದಾಯ ಬಲಿಷ್ಠವಾಗಿದೆ. ವಿನಯ್ ಕುಮಾರ್ ರಾಜಕೀಯ ಪ್ರವೇಶದಿಂದ ಕುರುಬ ಸಮುದಾಯಕ್ಕೊಬ್ಬ ನಾಯಕ ಸಿಕ್ಕಂತಾಗಿದೆ. ವಿನಯ್ ಕುಮಾರ್ ರಾಜಕೀಯಕ್ಕೆ ಬರೋದಕ್ಕೆ ವಿಶೇಷ ವೇದಿಕೆ ಸಜ್ಜು ಮಾಡಿಕೊಂಡೇ ಬಂದಿದ್ದಾರೆ. ಸರ್, ಇವಾಗ ನಾವು 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ರ್ಯಾಲಿಗಳು ಮಾಡಿದ್ದೀವಿ. ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂನ್ಸಿ ಹೆಡ್ ಕ್ವಾರ್ಟರ್ಸಲ್ಲಿ ಅಥವಾ ಹೋದ ಹಳ್ಳಿನಲ್ಲಿ ಮಿನಿಮಮ್ 200-300 ಡಿಪೆಂಡಿಂಗ್ ಆನ್ ದಿ ಸೈಜ್. ಕೆಲವೊಂದು ಊರಿನಲ್ಲಿ 1000 ಜನ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಬದಲಾವಣೆ ಬೇಕು. ಈ ದಾವಣಗೆರೆಯಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆ ಅದು ಮೇನ್ಲಿ ಫೋಕಸ್ಡ್ ಆನ್ ಲೋಕಲ್ ಇಶ್ಯೂಸ್. ಅಲ್ಲಿ ಅವರಿಗೆ ನ್ಯಾಷನಲ್ ಇಶ್ಯೂ ಅಥವಾ ಸ್ಟೇಟ್ ಇಶ್ಯೂ ಲೀಸ್ಟ್ ಬಾದರ್ಡ್. ಯಾಕೆ ಅಂತಂದರೆ ಇಲ್ಲೇನೊಂದು 30-35 ವರ್ಷದಿಂದ ಎರಡೇ ಕುಟುಂಬಗಳು ಇಲ್ಲಿ ರಾಜ್ಯ ದಾವಣಗೆರೆನ ಆಳ್ತಾ ಇದ್ದಾವೆ. ಅದರ ವಿರುದ್ಧ ಅಸಮಾಧಾನ ಇದೆ, ನೋವಿದೆ. ಯಾಕಂತಂದರೆ ಅದರ ಒಂದು ಫಲ ಏನು ರಾಜಕೀಯ ಲಾಭ ಪಡೆದಿದ್ದಾರೆ ಅದರ ಫಲ ಜನಗಳಿಗೆ ತಲುಪಿಲ್ಲ. ಹಾಗಾಗಿ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಈ ರೀತಿ ಯಾರೋ 30 ವರ್ಷ ಆದಮೇಲೆ ಬಂದಿದ್ದಾರಲ್ಲ, ಗಟ್ಟಿಯಾಗಿ ನಿಂತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂತಂದು ಅವರಿಗೂ ಖುಷಿ ಇದೆ, ಜನಗಳಿಗೆ ಅಭಿಮಾನ ಇದೆ. ಹಾಗಾಗಿ ಯಾರು ಏನೇ ಬಂದು ವಿರೋಧ ಮಾಡಿದರೂ ಪರವಾಗಿಲ್ಲ, GB ವಿನಯ್ ಕುಮಾರ್ನ ಗೆಲ್ಲಿಸ್ಬೇಕಂತ ದೃಢ ನಿರ್ಧಾರ ಮಾಡಿದ್ದಾರೆ. ಮೈಸೂರಿನಲ್ಲಿ ಅತಿ ಹೆಚ್ಚು ಸರ್ಕಾರಕ್ಕೆ ತೆರಿಗೆ ಕಟ್ಟುವ ಕೆಲವೇ ಪ್ರಮುಖರಲ್ಲಿ ವಿನಯ್ ಕುಮಾರ್ ಕೂಡ ಒಬ್ರು. ವಿನಯ್ ಕುಮಾರ್ 2022ರಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೂಡಿಯಲ್ಲಿರುವ ಕಾಗಿನೆಲೆ ಕನಕ ಗುರುಪೀಠದ ಶಾಖಾ ಮಠದಲ್ಲಿ ತಮ್ಮ ಇನ್ಸೈಡ್ ಸಂಸ್ಥೆಯಿಂದ IAS ತರಬೇತಿ ಕೇಂದ್ರ ಆರಂಭಿಸಿದ್ರು. ಈ ಮೂಲಕ ಬಡ ಮಕ್ಕಳಿಗೆ ಉಚಿತ ತರಬೇತಿ ಸಹ ನಡೆಸುತ್ತಿದ್ದಾರೆ. ಹೀಗಾಗಿಯೇ ಜಿಲ್ಲೆಯ ಜನ ವಿನಯ್ ಕುಮಾರ್ಗೆ ಬೆಂಬಲಿಸುತ್ತಿದ್ದಾರೆ. ನಮ್ಮ ಪಕ್ಷೇತರ ಅಭ್ಯರ್ಥಿಯಾದ ವಿನಯ್ ಕುಮಾರ್ ಸರ್ ಅವರಿಗೆ ನಾವು ಅಲ್ಪಸಂಖ್ಯಾತರು, ದಲಿತರು, ಟೋಟಲ್ ಅಹಿಂದ ವರ್ಗದವರು ಎಲ್ಲ ಬೆಂಬಲ ಕೊಟ್ಟಿದ್ದೀವಿ. ವಿನಯ್ ಸರ್ ಯಾಕೆ ದಾವಣಗೆರೆ ಬೇಕಂದರೆ, ವಿನಯ್ ಸರ್ ಅವರ ಕಾನ್ಸೆಪ್ಟು ಶಿಕ್ಷಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಒಂದು ನೀತಿ ಇತ್ತು, ಅವರು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ವಿನಯ್ ಕುಮಾರ್ ಸರ್ ಅವರು ಇದಕ್ಕೆ ಶಿಕ್ಷಣಕ್ಕೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ, ಆದ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಯುವಕರು ಎಲ್ಲರೂ ಸೇರಿ ಈ ಬಾರಿ ದಾವಣಗೆರೆಯಲ್ಲಿ ಬದಲಾವಣೆ ತರಲೇಬೇಕಂತ ಪಣ ತೊಟ್ಟಿದ್ದೀವಿ. ವಿನಯ್ ಕುಮಾರ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಕಳೆದ 1 ವರ್ಷದಿಂದ ನಿರಂತರವಾಗಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಕ್ಷೇತ್ರದಲ್ಲಿ ಸುತ್ತಿದ್ರು. ಮೇಲಾಗಿ 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜಿಲ್ಲೆಯಲ್ಲಿ ತಮ್ಮದೇ ಸ್ಟಾರ್ಡಮ್ ಸೃಷ್ಟಿಸಿಕೊಂಡಿದ್ದಾರೆ. ವಿನಯ್ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ಉತ್ಸಾಹದಲ್ಲಿದ್ರು. ಕೆಪಿಸಿಸಿ ವೀಕ್ಷಕರು ಬಂದ ವೇಳೆ ಭಾರೀ ಸಂಖ್ಯೆಯಲ್ಲಿ ಬೆಂಬಲಿಗರು ವಿನಯ್ ಕುಮಾರ್ಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ರು. ಆದರೆ ಶಾಮನೂರು ಕುಟುಂಬದ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಇದರಿಂದ ಅನಿವಾರ್ಯವಾಗಿ ವಿನಯ್ ಕುಮಾರ್ ಪಕ್ಷೇತರರಾಗಿ ಸ್ಪರ್ಧೆಗಿಳಿದಿದ್ದಾರೆ. ವಿನಯ್ ಕುಮಾರ್ಗೆ ಓಟ್ ಹಾಕಿದ್ರೆ ಅದು ನೇರವಾಗಿ ಬಿಜೆಪಿಗೆ ಓಟ್ ಹಾಕಿದಂಗೆ ಅಂತ ಇಲ್ಲ. ವಿನಯ್ ಕುಮಾರ್ಗೆ ಓಟ್ ಹಾಕಿದರೆ ವಿನಯ್ ಕುಮಾರ್ಗೆ ಬರ್ತದೆ, BJPನೂ ಸೋಲ್ತದೆ, ಕಾಂಗ್ರೆಸ್ಸನ್ನು ಸೋಲ್ತದೆ. ಸೊ ಇಲ್ಲಿ ನಾನು ಬಂದಿರುವಂಥದ್ದು 2 ಕುಟುಂಬದ ಅಭ್ಯರ್ಥಿಗಳನ್ನು ಸೋಲ್ಸೋದಕ್ಕೋಸ್ಕರ. ನನ್ನ ಇಂಟೆನ್ಷನ್ ಇಲ್ಲಿ ಎಲೆಕ್ಷನ್ ನಿಂತಿರೋದು 2 ಕುಟುಂಬಗಳು. ಇದು ಕೇವಲ ಶಾಮನೂರು ಕುಟುಂಬ ಅಂತಂದಲ್ಲ, ಶಾಮನೂರು ಕುಟುಂಬ, ಸಿದ್ದೇಶ್ವರ ಕುಟುಂಬ ಇಬ್ಬರೂ ಕೂಡ ದೈತ್ಯವಾಗಿ ಬೆಳೆದಿದ್ದಾರೆ. 30 ವರ್ಷ ರಾಜಕಾರಣ ಮಾಡಿದ್ದಾರೆ. ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಯಾರ ಅವಕಾಶಕ್ಕಂತ ಬಂದಾಗ ಅವನ್ನೆಲ್ಲ ತುಳಿದಿದ್ದಾರೆ. ವಿನಯ್ ಕುಮಾರ್ಗೆ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬಂದಿದ್ವು. ಆದರೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ವಿನಯ್ ಕುಮಾರ್ ಅವರೇ ಹೇಳಿದ್ದಾರೆ, ಕೇಳಿ. ಭರವಸೆ ಕೊಟ್ಟಿದ್ರು ಕೂಡ ನಿಮಗೆ ಅಂತ ಮಾಹಿತಿ ಇದೆ. ಯಾರು ತಪ್ಪಿಸಿದ್ರು, ಯಾಕೆ ತಪ್ಪಿದ್ರು? ಸರ್ವೆಗಳಲ್ಲೆಲ್ಲ ನನ್ನ ಹೆಸರು ಲೀಡಿಂಗಲ್ಲಿತ್ತು. ಇಲ್ಲಿ ಅಬ್ಸರ್ವರ್ಸ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಹೌದು ನಿನಗೆ ಟ್ರೈ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆಮೇಲೆ ಇಲ್ಲಿ ಒಂದು ರೀಸೆಂಟ್ 1-1.5 ತಿಂಗಳಿಂದ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ದು ನಾನೇ ಅಂತಂದು ಅವರು ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನೇರವಾಗಿ ಶಾಮನೂರು ಕುಟುಂಬದವರೇ ತಪ್ಪಿಸಿದ್ರು ಅಂತಂದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತು. ಅದು ಒಂದು ಕಾರಣ. ವಿನಯ್ ಕುಮಾರ್ ಹುಟ್ಟಿ ಬೆಳೆದಿದ್ದು ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಗ್ರಾಮದಲ್ಲಿ. ಉನ್ನತ ಶಿಕ್ಷಣ ಪಡೆದಿದ್ದು ಬೆಂಗಳೂರಿನಲ್ಲಿ. ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸಿವಿಲ್ ಸರ್ವಿಸ್ ಪಾಸ್ ಆಗುವ 10 ತರಬೇತಿ ಕೇಂದ್ರಗಳಲ್ಲಿ ವಿನಯ್ ಕುಮಾರ್ ಇನ್ಸೈಡ್ ಸಂಸ್ಥೆ ಕೂಡ ಒಂದು ಅನ್ನೋದು ವಿಶೇಷ. ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ GB ವಿನಯ್ ಕುಮಾರ್ ಅವರು ಗುಣವಂತ, ವಿನಯವಂತ, ಸ್ಪರ್ಧಾ ಮನೋಭಾವ ಇರೋದ್ರಿಂದ ದಾವಣಗೆರೆ ಜಿಲ್ಲೆಗೆ ಅಭಿವೃದ್ಧಿಯ ಹರಿಕಾರರಾಗಿ ಪರಿವರ್ತನೆ ಆಗ್ತಕ್ಕಂಥ ಒಬ್ಬ ಸಮರ್ಥ ಯುವಕ ಅಭ್ಯರ್ಥಿ.
ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರ ಗುಂಪು ಕಟ್ಟಿಕೊಂಡು ಓಡಾಟ ಮಾಡಿದ್ದಾರೆ. ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಜೊತೆಗೆ ಮದುವೆ, ನಾಮಕರಣ, ಅಂತ್ಯಕ್ರಿಯೆಗಳಿಗೆ ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ತಪ್ಪದೇ ಹೋಗುವುದನ್ನ ರೂಢಿಸಿಕೊಂಡಿದ್ದಾರೆ. ನನ್ನ ನೋಷನ್ ಆಫ್ ಡೆವಲಪ್ಮೆಂಟ್, ನನ್ನ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟು ಒಂದು ಎಜುಕೇಷನ್ ಸಿಸ್ಟಮ್. ಶಾಲೆ ಪ್ರತಿ ಹಳ್ಳಿನಲ್ಲಿರೋ ಶಾಲೆಗಳು ಕೂಡ ಲೈಕ್ ನವೋದಯ ಶಾಲೆಯಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇರುತ್ತೆ ಆ ರೀತಿ ಬರಬೇಕು. ಅಂದರೆ ಅಲ್ಲಿ ಓದೋ ಮಕ್ಕಳಿಗೆ ಧೈರ್ಯ ಬಂದು ಸ್ವಂತ ಜೀವನ ನಿರೂಪಿಸುವಂಥ ಶಕ್ತಿ ಬರಬೇಕು. ಅವಾಗ ಅವರು ದುಡಿಯೋ ಶಕ್ತಿ ಇದು ಮಾಡ್ತಾರೆ. ಒಂದು ನಿರುದ್ಯೋಗನೂ ಇರಲ್ಲ, ಅವಾಗ ಫ್ರೀಯಾಗಿ ಓಡಾಡೋ ಪ್ರಮೇಯನೂ ಬರಲ್ಲ. ವಿನಯ್ ಕುಮಾರ್ ಈಗಾಗಲೇ ಜಿಲ್ಲೆಯ ಎಲ್ಲಾ ಸ್ವಾಮೀಜಿಗಳನ್ನ ಕರೆಸಿ ದೊಡ್ಡ ದೊಡ್ಡ ಸಮಾರಂಭಗಳನ್ನ ಮಾಡಿದ್ದಾರೆ. ಕೇವಲ 365 ದಿನಗಳಲ್ಲಿ ಹಳ್ಳಿಯನ್ನು ಬಿಡದೆ ಸುತ್ತಾಡಿರುವ ವಿನಯ್ ಕುಮಾರ್ ಈ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ವಿನಯ್ ಕುಮಾರ್ಗೆ 28ನೇ ಕ್ರಮ ಸಂಖ್ಯೆ ಸಿಲಿಂಡರ್ ಚಿಹ್ನೆ ಸಿಕ್ಕಿದ್ದು ಪ್ರಚಾರದ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಲಿಂಡರ್ ಹಿಡಿದು ಮತಬೇಟೆ ನಡೆಸುತ್ತಿದ್ದಾರೆ. ಕ್ಷೇತ್ರದ ಜನ ನನ್ನನ್ನ ಕೈ ಹಿಡಿತಾರೆ ಎಂಬ ನಂಬಿಕೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೊ ಜನಗಳು ಆವಾಗಲೂ ನನಗೆ ಭರವಸೆ ಕೊಟ್ಟಿದ್ರು, ಯಾರೇ ಬಂದ್ರೂ ನಿಮಗೆ ಓಟ್ ಹಾಕ್ತೀವಿ, ನೀವು ಗಟ್ಟಿಯಾಗಿ ನಿಲ್ಲಿ ಅಂತಂದು. ಈಗ ಆ ಕ್ಷೇತ್ರದ ಜನಗಳ ಒಂದು ಭರವಸೆ ಮೇರೆಗೆ ನಿಂತಿದ್ದೀನಿ. ನನಗೆ ಬಲವಾದ ನಂಬಿಕೆ ಇದೆ, ಜನಗಳು ಕೈ ಹಿಡಿತಾರೆ ಅಂತ. ಇಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಜಿಬಿ ವಿನಯ್ ಕುಮಾರ್ ಮಧ್ಯೆ ನೇರ ಹಣಾಹಣಿ ಇದೆ ಅಂತ ವಿನಯ್ ಕುಮಾರ್ ಹೇಳಿದ್ದಾರೆ. ಈಗ ಬಿಜೆಪಿ ವರ್ಸಸ್ ಜಿಬಿ ವಿನಯ್ ಕುಮಾರ್ ಫೈಟ್ರು ಅಂತದ್ದು. ಹೌದು, ಬಿಜೆಪಿ ವರ್ಸಸ್ ಬಿಜೆಪಿಯವ್ರಿಗೂ ಭಯ ಶುರು ಆಗಿದೆ. ಅವರು ಕಾಂಗ್ರೆಸ್ನವ್ರು ಹೆಂಗೆ ನೆಗೆಟಿವ್ ಇದು ಮಾಡ್ತಾರೋ ಅವರು ಕೂಡ ನನ್ನ ಮೇಲೆ ನೆಗೆಟಿವ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಬಿಜೆಪಿಯವರು. ಸೊ ಯಾವ ರೀತಿ ಅಂತಂದರೆ ಇದೆ, ಇಲ್ಲಪ್ಪ ಬಿ ಜೆ ಪಿಗೆ ನೀವು ಓಟ್ ಹಾಕ್ಬಿಟ್ರೆ, ಅಲ್ಲ ಸರಿ ವಿನಯ್ ಕುಮಾರ್ ಜಿಬಿಗೆ ಓಟ್ ಹಾಕಿದರೆ ಬಿ ಜೆ ಪಿ ಹೊಡೆತ ಬೀಳ್ತದೆ ಅಂತಂದು ಹೊನ್ನಾಳಿನಲ್ಲಿ ನನ್ನ ಮೇಲೆ ಏನೋ ಇಲ್ಲ ಸಲ್ಲದ್ದು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇಬ್ಬರಿಗೂ ಈಕ್ವಲಾಗಿ ಬಿಸಿ ಮುಟ್ಟಿದೆ. ಬಟ್ ಏನಪ್ಪ ಅಂತಂದರೆ ಈ ಎಲ್ಲೋ ಒಂದು ಕಡೆ ಯೂತಲ್ಲಿ ಈಗಲೂ ಕೂಡ ಎಲ್ಲೋ ಒಂದು ಕಡೆ ಮೋದಿ ಪರ ಒಂದು ಇದು ಇರೋದ್ರಿಂದ ಅದು ಚಾಲೆಂಜಿಂಗ್ ಅಂತಂದು. ಈಗ ಕಾಂಗ್ರೆಸ್ ಯಾಕೆ 3rd ಪ್ಲೇಸಿಗೆ ಹೋಗಿದೆ ಅಂತ ಹೇಳ್ತೀನಿ ಅಂತಂದರೆ ಮೋಸ್ಟ್ ಆಫ್ ದಿ ಅಹಿಂದ ವೋಟ್ ಬ್ಯಾಂಕು ಪ್ಲಸ್ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಪಂಚಮಸಾಲಿ ವೋಟ್ ಬ್ಯಾಂಕು ಅದು ಐ ಥಿಂಕ್ ನನ್ನ ಕಡೆ ಶಿಫ್ಟ್ ಆಗಿದೆ ಅಂತ. ಬಿಜೆಪಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ನೀಡಲಾಯಿತು. ಬಿಜೆಪಿ ಮಹಿಳೆಗೆ ಟಿಕೆಟ್ ನೀಡಿದೆ ಎಂದು ಕಾಂಗ್ರೆಸ್ ಸಹ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟಿತು. ಆಗ ವಿನಯ್ ಕುಮಾರ್ ಹಿಂದೆ ಸರಿಯುತ್ತಾರೆ ಎಂದು ಸುದ್ದಿಯಾಗಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಮಾತುಕತೆ ನಡೆಸಿದ್ರು. ಆದರೆ ಮತ್ತೆ ಹಳ್ಳಿಗಳನ್ನ ಸುತ್ತಿ ಜನಾಭಿಪ್ರಾಯ ಪಡೆದ ವಿನಯ್ ಕುಮಾರ್ ಜನರ ಒತ್ತಾಯಕ್ಕೆ ಮಣಿದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಇವಾಗ ನಾನು ಟಿಕೆಟ್ ಕೇಳಬೇಕಾದ್ರೆ ಇಷ್ಟೊಂದು ಅಟೆನ್ಷನ್ನು, ಇಷ್ಟೊಂದು ಎನ್ಕರೇಜ್ಮೆಂಟ್ ಸಿಗಲಿಲ್ಲ. ಯಾರೇ ಲೀಡರ್ಸ್ ಇರ್ಬೋದು, ನನ್ನ ಪರವಾಗಿ ಹೋರಾಟನೂ ಮಾಡಲಿಲ್ಲ. ಅವಾಗಲೂ ಕೂಡ ಒಂದು ರೀತಿ ಏಕಾಂಗಿ ಹೋರಾಟ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಕೊನೆ ತನಕ ಹೌದು ನನ್ನ ಪರವಾಗಿ ನಿಂತು ಟಿಕೆಟ್ ಸಿಗಬೇಕಂತ ಮಾಡಿದ್ರು. ಅದು ಕೊನೆಗಳಿಗೆನಲ್ಲಿ ಅದು ಅವಕಾಶ ತಪ್ತದು. ಆದರೂ ಕೂಡ ನಾನು ಎಲ್ಲೂ ಬೇಜಾರಾಗಿಲ್ಲ. ನಂತರ ಜನಗಳ ಹತ್ರ ಬಂದೆ. ಜನಗಳು ಏನಂತ ಹೇಳಿದ್ರು, ಇಲ್ಲ ನೀನು ಪಕ್ಷೇತರ ನಿಲ್ಲೇಬೇಕು. ಯಾಕೆಂತಂದರೆ ದಾವಣಗೆರೆಯಲ್ಲಿ ನಮಗೆ ಎಸ್ಪೆಷಲಿ ಅಹಿಂದ ವರ್ಗದಲ್ಲಿ ಯಾರು ಲೀಡ್ರುಗಳಿಲ್ಲ. ಸೊ ಹಾಗಾಗಿ ನೀವು ನಿಂತರೆ ಒಂದು ಲೀಡರ್ಶಿಪ್ ಸಿಗ್ತದೆ ನಮಗೆ ಅಂತ ಒಂದು ಭರವಸೆ ಕೊಟ್ಟಿದ್ದರಿಂದ ಆ ಧೈರ್ಯದ ಮೇಲೆ ನಾನು ಎಲೆಕ್ಷನ್ ನಿಂತಿದ್ದೀನಿ. ಶಾಮನೂರು ಮತ್ತು ಸಿದ್ದೇಶ್ವರ್ ಇಬ್ಬರು ಸಂಬಂಧದಲ್ಲಿ ಭೀಗರು. ಮಾವ ಶಾಮನೂರು ಶಿವಶಂಕರಪ್ಪ ವೀರಶೈವ ಮಹಾಸಭೆಯ ಅಧ್ಯಕ್ಷ. ಅಳಿಯ ಸಂಸದ ಜಿಎಂ ಸಿದ್ದೇಶ್ವರ ರಾಜ್ಯದ ನಂಬರ್ 1 ಅಡಿಕೆ ಬೆಳೆಗಾರ. ಇಂತಹ ಬಲಿಷ್ಠ ಕುಟುಂಬಗಳಿಗೆ ವಿನಯ್ ಕುಮಾರ್ ನಡುಕ ಹುಟ್ಟಿಸಿದ್ದಾರೆ. ಗೆಲ್ಲುವ ವಿಶ್ವಾಸದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಬಸವರಾಜ್ ದೊಡ್ಮನಿ, ಟಿವಿ9 ದಾವಣಗೆರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.